ಸ್ನೇಹಿತರೆ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯ 15 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು. ಸೊ ಆ ಪ್ರಶ್ನೆಗಳನ್ನು ನೇರವಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದು ಪತ್ರಿಕೆ 2023ರಲ್ಲಿ ನಡೆದಿರ್ತಕ್ಕಂತಹ ಕರ್ನಾಟಕ TETಯ ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಲೆಟ್ ಅಸ್ ಕಂಟಿನ್ಯೂ ದ ವಿಡಿಯೋ. ಲಾಸ್ಟ್ ಕೊನೆಯ 15 ಪ್ರಶ್ನೆಗಳು ನಿಮಗಾಗಿ ಪ್ಯಾಸೇಜ್ ಮತ್ತು ಆಲಿಸುವಿಕೆಯ ಲಕ್ಷಣ ಇದಾಗಿದೆ. ಯಾವುದು ಉತ್ತಮ ಆಲಿಸುವಿಕೆಯ ಲಕ್ಷಣ? ಆಪ್ಷನ್ಸ್ ನೋಡಿ. ಮೇಲರಿಮೆ ಅಥವಾ ಕೀಳರಿಮೆಯಿಂದ ಕೇಳುವುದು, ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು, ಆಲಿಸುವಿಕೆಯಲ್ಲಿ ಹಿಮ್ಮರಳುವಿಕೆ ಇರುವುದು, ಹೇಳುವ ವ್ಯಕ್ತಿಯ ಕುರಿತು ಪೂರ್ವಗ್ರಹ ಭಾವನೆ ಇರುವುದು ಅಂತ ಇದೆ. ಅಂದರೆ ಉತ್ತಮ ಆಲಿಸುವಿಕೆಯ ಲಕ್ಷಣ ಯಾವುದು ಅಂತ. ಉತ್ತಮವಾಗಿ ಕೇಳಿಸ್ಕೊಳ್ಳೋದು, ಪ್ರಮುಖವಾಗಿ ಉತ್ತಮವಾಗಿ ಕೇಳಿಸ್ಕೊಳ್ತಕ್ಕಂಥದ್ದು ಉದ್ದೇಶ. ಅದರ ಲಕ್ಷಣ ಯಾವ್ಯಾವುದು ಅಂತ ನಾವು ನೋಡೋದಾದರೆ ಆ ಉತ್ತರ ಆಮೇಲೆ ನೋಡೋಣ. ಮೊದಲಿಗೆ ಲಕ್ಷಣಗಳನ್ನು ನೋಟ್ ಮಾಡ್ಕೊಳ್ಳಿ. ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸಬೇಕು, ಜೊತೆಗೆ ಆಸಕ್ತಿಯಿಂದ ಆಲಿಸಬೇಕು, ಗ್ರಹಿಸುತ್ತಾ ಆಲಿಸಬೇಕು, ಸಹಜವಾಗಿ ನಿರಂತರವಾಗಿ ಆಲಿಸಬೇಕು, ವಿಷಯವನ್ನು ಇಡಿಯಾಗಿ ಆಲಿಸಿ ಗ್ರಹಿಸಬೇಕು, ಪೂರ್ವಗ್ರಹ ಹೊಂದದೆ ಮುಕ್ತ ಮನಸ್ಸಿನಿಂದ ಆಲಿಸಬೇಕು, ವಸ್ತುನಿಷ್ಠವಾಗಿ ಆಲಿಸಬೇಕು, ಹೇಳುವವರನ್ನು ನೋಡುತ್ತಾ ಆಲಿಸಬೇಕು, ಆತುರಪಡದೆ ಸಮಾಧಾನವಾಗಿ ಆಲಿಸಬೇಕು, ಭಾಷೆಯ ಸಾಮರ್ಥ್ಯದೊಂದಿಗೆ ಆಲಿಸಬೇಕು. ಇನ್ನೂ ಅನೇಕ ಅಂಶಗಳಿದ್ದಾವೆ. ಇಷ್ಟು ಕನಿಷ್ಠವಾಗಿ ನಾವು ತಿಳ್ಕೋಬೇಕು. ಹಾಗಾದರೆ ಇವು ಯಾವ ಅಲ್ಲ ಅಂತ ನಾವು ನೋಡೋದಾದರೆ, ವ್ಯಕ್ತಿಯ ಕುರಿತು ಪೂರ್ವಗ್ರಹ ಭಾವನೆ ಖಂಡಿತ ಇಟ್ಕೋಬಾರ್ದು, ಹಿಮ್ಮರಳುವಿಕೆ ಕೂಡ ಇರಬಾರ್ದು, ಮೇಲಿರಿಮೆ ಕೀಳಿರಿಮೆ ಕೂಡ ಇರಬಾರ್ದು. ಯಾರು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಆಪ್ಷನ್ 2 ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು, ಇದು ಸರಿಯಾದ ಉತ್ತರ. ನಾನು ಆಗಲೇ ಹೇಳಿದಂಥ ಎಲ್ಲ ಅಂಶಗಳನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಶಾರೀರಿಕ ಮಾನಸಿಕ ಆರೋಗ್ಯದ ಸ್ಥಿತಿ ಕೂಡ ಒಂದು ಆಲಿಸಬೇಕು, ಅದು ಕೂಡ ತುಂಬ ಇಂಪಾರ್ಟೆಂಟ್. ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದ ಸ್ಥಿತಿಯಲ್ಲಿದ್ದರೆ ನಾವು ಖಂಡಿತ ಸರಿಯಾಗಿ ಆಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧ ಅಂತ ಕೇಳಿದ್ದಾರೆ. ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ. ಯಾವ ವಿಧಾನ? ಗಟ್ಟಿ ಓದು, ವಿಷಯ ಸಂಗ್ರಹಣ ಓದು, ವಿಮರ್ಶಾತ್ಮಕ ಓದು, ವೇಗವರ್ಧಿತ ಓದು ಅಂತ ಇದೆ. ಅಂದರೆ ಯಾವುದೇ ಒಂದು ಟೆಕ್ಸ್ಟನ್ನು ನಾವು ಓದಬೇಕಾದ್ರೆ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಓದುಗಾರಿಕೆ ವಿಧಾನವನ್ನು ಏನಂತ ಕರಿತೀವಿ? ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು, ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಉತ್ತರ ಹೇಳ್ತೇನೆ. ಒಂದು ಓದಬೇಕಾದಂಥ ಸಂದರ್ಭದಲ್ಲಿ ವಿಷಯಗಳು ಕಡಿಮೆ ಇದ್ದಾಗ ಓದುವ ಅಗತ್ಯ ಏನಾಗ್ತದೆ ಅಂದರೆ, ನಾವು ವೇಗವಾಗಿ ಓದಿ ಆ ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಸಮಯ ಕಡಿಮೆ ಇರುವಂಥ ಸಂದರ್ಭಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನು ಶೀಘ್ರದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ನಾವಲ್ಲಿ ವೇಗವರ್ಧಿತ ಓದು ಅಂತ ನಾವು ಅದನ್ನು ಕರಿತೀವಿ. ಸೊ ಸರಿಯಾದ ಉತ್ತರ ಏನು? ವೇಗವರ್ಧಿತ ಓದು. ಅಂದರೆ ಓದ್ತಾ ಓದ್ತಾ ಅದೇ ವೇಗದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ. ಇನ್ನು ವಿಮರ್ಶಾತ್ಮಕ ಓದು ಅಲ್ಲ, ಗಟ್ಟಿ ಓದು ಅಲ್ಲ, ವಿಷಯ ಸಂಗ್ರಹಣ ಓದು ಕೂಡ ಅಲ್ಲ. ವಿಷಯ ಸಂಗ್ರಹಣ ಓದಿಗೆ ತನ್ನದೇ ಆದಂಥ ಸ್ಪೀಡ್ ಇರುತ್ತೆ, ಸೊ ಸ್ಲೋ ಆಗಿ ಓದ್ತೀವಿ. ಗಟ್ಟಿ ಓದು ಅಂದರೆ ವೇಗವಾಗಿ ಓದ್ತೀವಿ ಅಷ್ಟೇ, ಅಲ್ಲ ಅರ್ಥ ಮಾಡ್ಕೊಳ್ಳುವಂಥದ್ದು ಇರೋದಿಲ್ಲ. ಇನ್ನು ವಿಮರ್ಶಾತ್ಮಕ ಓದು ಅಂದರೆ ವಿತ್ ಎಕ್ಸ್ಪ್ಲನೇಷನ್ ಎಲ್ಲ ಡೀಟೇಲ್ ಆಗಿ ತಗೊಳ್ತೀವಿ. ಸೊ ಸರಿಯಾದ ಉತ್ತರ ವೇಗವರ್ಧಿತ ಓದು. ನೆಕ್ಸ್ಟು, ಉತ್ತಮ ಕೈ ಬರಹದ ಲಕ್ಷಣ. ಕಾಗುಣಿತದ ಕ್ರಮಬದ್ಧತೆ, ಪದಗಳನ್ನು ಕತ್ತರಿಸಿ ಬರೆಯುವುದು, ವಕ್ರವಾದ ಸಾಲುಗಳಲ್ಲಿ ಬರೆಯುವುದು, ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಉತ್ತಮವಾದ ಕೈ ಬರಹದ ಲಕ್ಷಣ. ಉತ್ತಮ ಅಂದರೆ ಯಾವುದು ಉತ್ತಮ ಅಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಪ್ರಮುಖವಾಗಿ ಈ ಕೈ ಬರಹದ ಲಕ್ಷಣದಲ್ಲಿ ಗಾತ್ರ ಚಿಕ್ಕದು ದೊಡ್ಡದು ಮಾಡುವಂಥದ್ದೇನಲ್ಲ, ಪದಗಳನ್ನು ಕತ್ತರಿಸಿ ಬರೆಯೋದು ಅಲ್ಲ, ಜೊತೆಗೆ ವಕ್ರವಾದ ಸಾಲುಗಳಲ್ಲಿ ಬರೆಯೋದು ಅಲ್ಲ, ಅಂದರೆ ಇಟ್ಯಾಲಿಕ್ ಅಂತ ಏನು ಕರಿತೀವಲ್ಲ ಹಿಂಗೆ ಈ ಥರ ಓರೆಯಾಗಿ ಬರೆಯೋದು ಕೂಡ ಅಲ್ಲ. ಬದಲಾಗಿ ಏನು ಬರೆದ್ರೂ ಕೂಡ ನಮಗೆ ಮೇಯ್ನ್ ಇಂಪಾರ್ಟೆಂಟು ಕಾಗುಣಿತದ ಕ್ರಮಬದ್ಧತೆ. ಸೊ ಅದು ಬಹಳ ಇಂಪಾರ್ಟೆಂಟು. ಸುಂದರವಾದ ಕೈ ಬರಹ ಪ್ರಮುಖವಾಗಿದ್ದರೆ ಅಲ್ಲಿ ಕಾಗುಣಿತ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಅಕ್ಷರಗಳ ರಚನೆ ಸ್ಫುಟವಾಗಿರಬೇಕು, ಗಾತ್ರದಲ್ಲಿ ಸಮರೂಪವಾಗಿರಬೇಕು, ಕಾಗುಣಿತ ಶುದ್ಧವಾಗಿರಬೇಕು, ಜೊತೆಗೆ ನೇರವಾದ ಸಾಲುಗಳಲ್ಲಿ ಬರೀಬೇಕು, ವೇಗವಾಗಿ ಬರಿಬೇಕು, ಕಾಗುಣಿತದ ಜೊತೆಗೆ ಲೇಖನ ಚಿಹ್ನೆಗಳನ್ನು ಕೂಡ ಅಳವಡಿಸಿ ಬರಿಬೇಕು. ಅಕ್ಷರಗಳು ಪದಗಳ ಜೋಡಣೆ ಹೇಗಿರಬೇಕಪ್ಪ ಅಂತಂದರೆ ಸುಸಂಬದ್ಧವಾಗಿರಬೇಕು, ಈ ಥರ. ಇನ್ನು ಕಪ್ಪು ಹಲಗೆ ಮೇಲೆ ಬರೀಬೇಕಾದ್ರೆ ಅದರದೇ ಆದ ಲಕ್ಷಣಗಳು ಬೇರೆ ಇರ್ತದೆ. ಅಳಿಸಿ ಬರಿಬಾರ್ದು, ಈ ಎಲ್ಲ ಹುಡುಗರಿಗೂ ಕಾಣೋ ರೀತಿಯಲ್ಲಿ ಬರಿಬೇಕು. ಬೋರ್ಡನ್ನು ಬರಿಬೇಕಾದ್ರೆ 45 ಡಿಗ್ರಿ ಆಗಿ, ಅಂದರೆ ಹುಡುಗರಿಗೆ ನಾವು 180 ಡಿಗ್ರಿ 90 ಡಿಗ್ರಿ ಈ ರೀತಿ ನಿಂತ್ಕೊಳ್ಳುವ ಸಂದರ್ಭದಲ್ಲಿ ಕಪ್ಪು ಹಲಿಗೆಗೆ ನಾವು ಅಡ್ಡವಾಗಿ ನಿಲ್ಲಬಾರದು. ಸೊ ಇಲ್ಲಿ ಕೈ ಚಾಚಿ ಬರಿಬೇಕು, ಅಂದರೆ ನಾವು ಬರೆಯುವಂಥದ್ದು ಮಕ್ಕಳಿಗೆ
ಕಾಣಿಸ್ಬೇಕು. ಇಷ್ಟೆಲ್ಲ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಪ್ರಶ್ನೆ, ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಖಂಡ ಪದ್ಧತಿಯ ಲಕ್ಷಣವೆಂದರೆ. ಖಂಡ ಅಂದರೆ ದೊಡ್ಡದು, ಸೊ ಇಡಿಯಾಗಿ ಅಂತ ಹೇಳ್ತೀವಿ ನಾವು. ಅಂದರೆ ಖಂಡ ಪದ್ಧತಿ ಅಂತ ಹೇಳಿದರೆ ಬಿಡಿಯಿಂದ ಇಡಿಗೆ, ನೇರವಾಗಿ ಉತ್ತರವನ್ನು ನಾನು ಕನ್ಫ್ಯೂಸ್ ಮಾಡದೆ ಹೇಳ್ತೇನೆ. ಸೊ ಬಿಡಿಯಿಂದ ಹಿಡಿಗೆ ಇರ್ತಕ್ಕಂಥದ್ದು ಖಂಡ ಪದ್ಧತಿ. ಇದು ಚಿಕ್ಕ ಚಿಕ್ಕ ಒಂದು ಭಾಗಗಳನ್ನು ನಾವೆಲ್ಲ ಸೇರಿಸಿ ಟೋಟಲ್ ಆಗಿ ನಾವು ತಗೊಳ್ಳೋದನ್ನು ಬಿಡಿಯಿಂದ ಇಡಿಗೆ ಖಂಡ ಪದ್ಧತಿ. ಸೊ ಕೆಲವೊಂದು ಸರಿ ನಾವೇನು ಮಾಡ್ತೀವಿ, ಇಡಿಯಿಂದ ಬಿಡಿ ಬಿಡಿಯಾಗಿ ತಗೊಳ್ತೀವಿ, ಸ್ವಲ್ಪ ತಗೊಳ್ತೀವಿ, ಅದನ್ನು ಅಖಂಡ ಪದ್ಧತಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಬಿಡಿಯಿಂದ ಇಡಿಗೆ ಅಂತಕ್ಕಂಥದ್ದು ಖಂಡ ಪದ್ಧತಿ. ಯಾವುದೇ ಡೌಟ್ ಬೇಡ ನಿಮಗೆ, ಈಸಿಯಾಗಿ ಈ ಲ್ಯಾಂಗ್ವೇಜಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಇವು, ಎಸ್ಪೆಷಲಿ ಪದ್ಯವನ್ನು ಬೋಧನೆ ಮಾಡಬೇಕಾದ್ರೆ. ನೆಕ್ಸ್ಟು, ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ. ವ್ಯಾಕರಣ ಬೋಧನೆ ಮಾಡಬೇಕಾದ್ರೆ ಯಾವ ಉದ್ದೇಶವನ್ನು ಒಳಗೊಂಡಿಲ್ಲ ಅಂತ. ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸ್ತಕ್ಕಂಥದ್ದು. ನೆಕ್ಸ್ಟು, ಪದ ಮತ್ತು ವಾಕ್ಯ ರಚನಾ ಕೌಶಲ್ಯ ಬೆಳೆಸುವಂಥದ್ದು. ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನ ಬೆಳೆಸುವುದು. ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯ ಬೆಳೆಸುವಂಥದ್ದು. ಹಾಗಾದರೆ ಯಾವ ಉದ್ದೇಶ ವ್ಯಾಕರಣವನ್ನು ಬೋಧನೆಗೆ ಸಂಬಂಧಪಟ್ಟಿಲ್ಲ, ಉದ್ದೇಶ ಅಲ್ಲ ಅಂತ ಕೇಳಿದರೆ, ಎಲ್ಲವೂ ಸರಿ ಅಂತ ನಮಗನ್ಸುತ್ತೆ. ಆದರೆ ಸರಿಯಾಗಿ ನೋಡಿದರೆ ಈ ವ್ಯಾಕರಣ ಬೋಧನೆಗೆ ಸಂಬಂಧಪಟ್ಟಂತೆ ಪದ ಮತ್ತು ವ್ಯಾಕರಣ ರಚನಾ ಕೌಶಲ್ಯ ಬೇಕು. ಭಾಷೆಯನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಧ್ಯಯನ ಮಾಡಲಿಕ್ಕೆ ಬೇಕು. ತಾರ್ಕಿಕ ಜ್ಞಾನವನ್ನು ಬೆಳೆಸಲಿಕ್ಕೆ ಬೇಕು. ಭಾಷಾ ಶೈಲಿಯನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಬೇಕು. ಸೊ ಹಾಗಾದರೆ ಯಾವುದು ಅಲ್ಲ ಅಂತ ನೋಡೋದಾದರೆ, ಪ್ರಮುಖವಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ಇದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ. ಸೊ ಉಳಿದಂಥ ಎಲ್ಲ ಆಯ್ಕೆಗಳು ಸರಿಯಾದ ಉತ್ತರಗಳಾಗ್ತವೆ. ಸೊ ಆಪ್ಷನ್ 1 ಅಲ್ಲ. ಸೊ ಇದನ್ನು ನೀವು ಸ್ವಲ್ಪ ಅದನ್ನು ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ. ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ. ಸೊ ಬರವಣಿಗೆಯ ಕೌಶಲ್ಯ ಸಂವರ್ಧನೆ ಅಂತ ಹೇಳಿದರೆ ಬರವಣಿಗೆಯನ್ನು ಹೆಚ್ಚು ಉತ್ತಮವಾಗಿ ಪಡಿಸ್ಕೊಳ್ಳುವಂಥದ್ದು. ಯಾವುದು ಅದಕ್ಕೆ ಸೂಕ್ತ ಅಲ್ಲ ಅಂತ ಕೇಳಿದರೆ, ಸೊ ಅಲ್ಲಿ ಆಪ್ಷನ್ಸಲ್ಲಿ ನೋಡಿ, ಗಾದೆ ಮಾತು ವಿಸ್ತರಣೆ, ಪತ್ರಲೇಖನ, ಪರಸ್ಪರ ಸಂಭಾಷಣೆಯನ್ನು ಏರ್ಪಡಿಸುವುದು, ಪ್ರಬಂಧ ರಚನೆ. ಇದಕ್ಕೆಲ್ಲರೂ ಉತ್ತರ ಹೇಳ್ತಾರೆ. ಯಾಕೆ ಅಂತಂದರೆ ಬರವಣಿಗೆಯಿಂದ ನಥಿಂಗ್ ಬಟ್ ಅಂದರೆ ರೈಟಿಂಗ್ ಬಂದು ಎಲ್ಲಿ ಇರಲ್ಲ, ಇಲ್ಲಿ ಸಂಭಾಷಣೆಯಲ್ಲಿರಲ್ಲ. ಸೊ ಹಾಗಾಗಿ ಈ ಸಂಭಾಷಣೆಯನ್ನು ಏರ್ಪಡಿಸುವಂಥದ್ದು ಬಂದು ಸರಿಯಾದ ಉತ್ತರ, ಅಂದರೆ ಅದು ಸೂಕ್ತ ಅಲ್ಲ. ಗಾದೆ ಮಾತು ವಿಸ್ತರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಪತ್ರಲೇಖನ ಬರೀತದ್ದು, ಪ್ರಬಂಧ ರಚನೆ ಬರೆಯುವಂಥದ್ದು ಎಲ್ಲವೂ ರೈಟಿಂಗ್ ಸ್ಕಿಲ್ಗೆ ಸಂಬಂಧಪಡ್ತವೆ. ಅವುಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ. ಸೊ ಇನ್ನೂ ಯಾವ್ಯಾವ ಬರ್ತಾವಪ್ಪ ಅಂದರೆ ಕತೆ, ಕವನ, ಪತ್ರಲೇಖನಗಳನ್ನು ಬರೆಯುವಂಥದ್ದು, ಸಂಕ್ಷಿಪ್ತವಾಗಿ ಬರೀರಿ ಅಂತಕ್ಕಂಥದ್ದು, ಒಂದು ಪುಟ ಮೀರದಂತೆ ಬರೀರಿ ಅಂತಕ್ಕಂಥದ್ದು, ಸಾರಾಂಶ ಬರೀರಿ ಅನ್ನೋದು, ಕಾಪಿ ಪುಸ್ತಕ ಬರೆಯುವಂಥದ್ದು, ಹೌದಾ, ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋದು, ಟಿಪ್ಪಣಿ ಬರೀರಿ ಅನ್ನೋದು, ವರದಿ ತಯಾರು ಮಾಡಿರಿ ಅನ್ನೋದು, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅನ್ನೋಂಥದ್ದು, ಸೊ ಇತ್ಯಾದಿ ಇವಿನ್ನೂ ಇರ್ತವೆ. ದಿನಚರಿ, ವರದಿ, ದಿನಪತ್ರಿಕೆಗಳು, ಅಥವಾ ನಿಮ್ಮ ಜೀವನದಲ್ಲಿ ನಡೆದಂತಹ ಅಹಿತಕರ ಅಥವಾ ತುಂಬ ಒಂದು ಸಂತೋಷಕರ ಘಟನೆಗಳನ್ನು ಬರೀರಿ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಅಲ್ಲಿ ಬರುತ್ತೆ. ಅವ್ಯಾವು ಮೌಖಿಕ ಬಂದಾಗ ಬರವಣಿಗೆಗೆ ಸಂಬಂಧಪಟ್ಟವು ಅಲ್ಲ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು. ವೈಚಾರಿಕತೆ, ಸಂಭಾಷಣೆ ಮತ್ತು ಸನ್ನಿವೇಶದ ಕ್ಕೆ ಸಂಬಂಧಪಟ್ಟಂತೆ, ಚಿತ್ರಣ, ಭೌಗೋಳಿಕ ವೈಶಿಷ್ಟ್ಯ, ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ. ನಾಟಕ ಸಾಹಿತ್ಯ ಬೋಧಿಸುವಾಗ ಯಾವುದರ ಕಡೆ ಹೆಚ್ಚಿಗೆ ಒತ್ತು ಕೊಡಬೇಕು ಅಂತ. ಸೊ ನೋಡಿ, ವೈಚಾರಿಕತೆನ, ಸಂಭಾಷಣೆ ಮತ್ತು ಸನ್ನಿವೇಶದ ಚಿತ್ರಣನ, ಅಥವಾ ಭೌಗೋಳಿಕ ವೈಶಿಷ್ಟ್ಯತೆನ, ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆನ. ನಾಟಕ ಸಾಹಿತ್ಯ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಡೈಲಾಗ್ ಇರುತ್ತೆ, ಅಲ್ಲಿ ವಿವರಣೆ ಇರುತ್ತೆ, ಸಂಭಾಷಣೆ ಇರುತ್ತೆ, ಸನ್ನಿವೇಶವನ್ನು ಸೃಷ್ಟಿ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ನೇರವಾಗಿ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ, ಸಂಭಾಷಣೆ ಮತ್ತು ಸನ್ನಿವೇಶ, ಚಿತ್ರಣ. ಸೊ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಉಳಿದವ ಅಷ್ಟು ಅವಶ್ಯಕತೆ ಇಲ್ಲ. ದ ನೆಕ್ಸ್ಟ್ ಕ್ವಶನ್, ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲಕರವೆಂದರೆ. ಉಪನ್ಯಾಸ ವಿಧಾನವನ್ನು ಆ್ಯಕ್ಚುಲಿ ನಾವು ಗಣಿತದಲ್ಲಿ ಬಳಸಲ್ಲ, ಯಾಕೆಂದರೆ ಅದು ಅರ್ಥನೂ ಆಗೋದಿಲ್ಲ. ಬಟ್ ಇಲ್ಲಿ ಯಾವುದಕ್ಕೆ ಹೆಚ್ಚು ಅನುಕೂಲ ಅಂತ ಕೇಳಿದ್ದಾರೆ. ಹಗಲುಗನಸಿಗೆ ನಾಂದಿ, ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ, ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆ ಬೀಳುತ್ತದೆ, ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದಿಸಬಹುದು ಅಂತ ಇದೆ.
ಸೊ ಉಪನ್ಯಾಸ ವಿಧಾನವನ್ನು ಬೋಧನೆಯ ಅನುಕೂಲ ಅಂತಂದರೆ ಪ್ರಮುಖವಾಗಿ ಉಪನ್ಯಾಸ ಮಾಡುವಂಥದ್ದು ಇದಕ್ಕೇನೆ. ಯಾವಾಗ ಮಕ್ಕಳಿಗೆಲ್ಲ ಇದಕ್ಕೆ ಎಂತಹ ದೊಡ್ಡ ಗುಂಪು ಸಭೆ ಇದ್ದರೂ ಕೂಡ ಇದನ್ನು ಹೊಂದಿಸಬಹುದು ಅಂತಕ್ಕಂಥದ್ದು ಅದರ ಉಪಯೋಗ. ಬಟ್ ಇದು ಮಕ್ಕಳಿಗೆ ಅನ್ವಯಿಸಲ್ಲ ಉಪನ್ಯಾಸ ಪದ್ಧತಿ. ಸಮ್ಟೈಮ್ಸ್ ಕಾಲೇಜ್ ಲೆವೆಲಿಗೆ, ಹೈಸ್ಕೂಲ್ ಲೆವೆಲಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟೈಮ್ದಲ್ಲಿ ಆಗ್ಬೋದು, ಬಟ್ ಇದು ಸ್ಟೂಡೆಂಟ್ ಲೆವೆಲಿಗೆ ಅಲ್ಲ. ಬಟ್ ಆದರೆ ದೊಡ್ಡ ಗುಂಪು ಸಭೆಗಳಿಗೆ ಇದನ್ನು ಹೊಂದಿಸಿ ಹೇಳ್ಬೋದು. ಸೊ ಅದು ಒಂದು ಬೋಧನಾ ಪದ್ಧತಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೌದು, ಚೆನ್ನಾಗಿದೆ, ಅದ್ಭುತ, ಸರಿಯಾಗಿ ಹೇಳಿದೆ. ಈ ಶಬ್ದಗಳು ಏನೇನು ಅಂತ. ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು, ಧನಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು, ಋಣಾತ್ಮಕ ಶಾಬ್ದಿಕ ಅಭಿವರ್ಧನಗಳು, ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು. ಇವು ಹೌದು, ಚೆನ್ನಾಗಿದೆ, ಅದ್ಭುತ ಅಂತ ಹೇಳ್ತಕ್ಕಂಥದ್ದು ಶಬ್ದವನ್ನು ನಾವು ಹೇಳ್ತೀವಿ. ಹಾಗಾಗಿ ಯಾವ ಥರ ಹೇಳ್ತೀವಿ? ಪಾಸಿಟಿವ್ ಫೀಲಿಂಗಾಗಿ ಹೇಳ್ತೀವಿ, ಹೌದಲ್ವಾ? ಸೊ ತಲೆ ಅಲ್ಲಾಡ್ಸೋದು ಬಾಯಲ್ಲಿ ಹೇಳಲ್ಲ, ಬಟ್ ಅದನ್ನು ಅಶಾಬ್ದಿಕ ಅಂತ ಹೇಳ್ತೀವಿ. ಸೊ ಬಾಯಿನ ತಲೆ ಅಲ್ಲಾಡಿಸೋದು, ಆ ಕಡೆ ಈ ಕಡೆ ಎಲ್ಲ ಮೇಲೆ ಕೆಳಗೆ, ಅಂದರೆ ನೀನು ಕರೆಕ್ಟ್ ಇದೆಯಾ ಅಂತ ಚಪ್ಪಾಳೆ ತಟ್ಟುವಂಥದ್ದು, ಇದು ಅಶಾಬ್ದಿಕ ಅಭಿವರ್ತನೆ. ಬಟ್ ಇಲ್ಲಿ ಬಾಯಲ್ಲಿ ಹೇಳೋದ್ರಿಂದ ಅಶಾಬ್ದಿಕ ಬರಲ್ಲ, ಸೊ ಋಣಾತ್ಮಕನೂ ಬರಲ್ಲ, ಧನಾತ್ಮಕ ಶಾಬ್ದಿಕ ಅಂತ ನಾವು ಹೇಳ್ಬೋದು. ಸೊ ನಿಮಗೂ ಅರ್ಥ ಆಗಿರ್ಬೋದು ನಾನು ಹೇಳುವಂಥದ್ದು. ಸೊ ಇವೆಲ್ಲವೂ ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗ್ತವೆ ಕ್ಲಾಸ್ ರೂಮ್ ಟೀಚಿಂಗಲ್ಲಿ. ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ಅಂತ ಹೇಳ್ಬೋದು. ಓಕೆ. ಋಣಾತ್ಮಕ ಶಾಬ್ದಿಕ ಅಂತಂದರೆ ಹೌದು ಅನ್ನೋದನ್ನು ಇಲ್ಲ ಅನ್ನೋದು, ಚೆನ್ನಾಗಿದೆ ಅನ್ನೋದು ಚೆನ್ನಾಗಿಲ್ಲ ಅನ್ನೋದು, ಅದ್ಭುತ ಅನ್ನೋದು ಏನಪ್ಪ ಉಪಯೋಗ ಇಲ್ಲ ಅನ್ನೋದು, ಆ ಥರ ಒಂದು ಹೇಳಿಕೆಗಳು ಋಣಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ಆಗ್ತವೆ. ಸೊ ಅವು ಅಲ್ಲ ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು. ಸೊ ಪ್ರಮುಖವಾಗಿ ಶಿಕ್ಷಕರಿಗೆ ಈ ಎಲ್ಲ ಅಂಶಗಳು ಭಾಳ ಇಂಪಾರ್ಟೆಂಟು, ಬೇಕು. ಆ ಥರದ್ದೆಲ್ಲ ಅಂಶಗಳನ್ನು ಬಳಸ್ಕೋಬೇಕು ಕ್ಲಾಸ್ ರೂಮಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪ ಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಯಾವುದು? ಘಟಕ ಯೋಜನೆ ಆಧಾರದಲ್ಲಿ ಏನು ಮಾಡ್ತಾರೆ, ಯಾವ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಅಂತ. ಇಲ್ಲೇ ಉತ್ತರ ಐತಲ್ರಿ. ಘಟಕ ಯೋಜನೆಯ ಆಧಾರದಲ್ಲಿ ಉಪ ಘಟಕಗಳನ್ನು ವಿಶ್ಲೇಷಿಸಿ ಬೋಧನೆ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ ಘಟಕ ಪರೀಕ್ಷೆಯನ್ನು ತಗೊಳ್ತಾರೆ. ಇಯರ್ ಪ್ರಾರಂಭ ಆದಾಗ ನೈದಾನಿಕ ಪರೀಕ್ಷೆ ತಗೊಳ್ತಾರೆ. ಸೊ ಅದರಲ್ಲಿ ಬರುವಂಥದ್ದು ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ. ಅಂದರೆ ಇವೆರಡು ನೈದಾನಿಕ ಪರೀಕ್ಷೆಯಲ್ಲೇ ಬರ್ತವೆ. ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಏನು ಹೇಳ್ತೀವಿ, ಸೇತುಬಂಧ ಪರೀಕ್ಷೆ, ಅದರಲ್ಲಿ ಬರ್ತವೆ. ಇನ್ನು ವಾರ್ಷಿಕ ಪರೀಕ್ಷೆಗಳು SEA1 SEA2 ಎರಡು ಮಾಡ್ತೀವಿ, ಅರ್ಧವಾರ್ಷಿಕ ಮತ್ತು ಕೊನೆಯದು ವಾರ್ಷಿಕ ಪರೀಕ್ಷೆ. ಸೊ ಇವು ಅಲ್ಲ, ಇವು ಕೊನೆಯಲ್ಲಿ ಬರುವಂಥವು. ಅವುಗಳ ಸಂಪೂರ್ಣ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು, ಮುಂದಿನ ತರಗತಿಗೆ ಉತ್ತೀರ್ಣ ಮಾಡಲಿಕ್ಕೆ ಬಳಸುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಘಟಕ ಪರೀಕ್ಷೆ. ನೆಕ್ಸ್ಟು ಕಡುವೆಲ್ಪು ಪದವು ಏನಂತ? ಆದೇಶ ಸಂಧಿನ, ಜಸ್ವ ಸಂಧಿನ, ಆಗಮ ಸಂಧಿನ, ಲೋಪ ಸಂಧಿನ ಅಂತ ಕೇಳಿದ್ದಾರೆ. ಮೊದಲಿಗೆ ಇದನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಸರಿಯಾದ ಉತ್ತರವನ್ನು ಹೇಳ್ಬೋದು. ಕಡು ಪ್ಲಸ್ ಬೆಳ್ಪು ಆಗುತ್ತೆ. ಸೊ ಕಡು ಪ್ಲಸ್ ಬೆಳ್ಪು ಕಡು ವೆಳ್ಪು ಆಗುತ್ತೆ. ಅಂದರೆ ಬಕಾರಕ್ಕೆ ವಾಕಾರ ಏನಾಗಿದೆ ಅಂದರೆ ಆದೇಶವಾಗಿ ಬಂದಿದೆ. ಸೊ ಬರೀಲ್ಲ, ನಿಮಗೆ ನಾನು ಬಾಯಲ್ಲಿ ಹೇಳುವಂಥದ್ದಕ್ಕಿಂತ ಬರೆದ್ರೆ ನಿಮಗೆ ಈಸಿ ಆಗುತ್ತೆ. ಉತ್ತರ ನೋಡ್ಕೊಳ್ಳಿ. ಕಡು ಪ್ಲಸ್ ಬೆಳ್ಪು ಸೊ ಕಡು ಪ್ಲಸ್ ಬೆಳ್ಪು ಕಡು ವೆಳ್ಪು ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲೇ ಇದೆ ನೋಡಿ, ಕಡು ವೆಳ್ಪು ಅಂತ. ಸೊ ವಕಾರಕ್ಕೆ ಬಕಾರ ಬಂದಿರತಕ್ಕಂಥದ್ದು ಆದೇಶ ಸಂಧಿ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಇದಕ್ಕೆ ಇನ್ನೂ ಭಾಳಷ್ಟು ಉದಾಹರಣೆಗಳನ್ನು ನೀವು ನೋಡಿ ಬರಿಬೋದು. ಈಗ ಮುಂದಿನ ಪ್ರಶ್ನೆ. ಇವು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ನಾನು ಆಗಲೇ ಹೇಳಿದಂಗೆ ಪ್ಯಾಸೇಜ್ಗಿಂತ ಇವು ತುಂಬ ಇಂಪಾರ್ಟೆಂಟು. ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳ ಸರಿಯಾದ ಜೋಡಣೆ. ಲಿಪಿಯಲ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತು, ಎಲ್ಲಿ ಅಂತ ಬಂದು ಅಲ್ವಾ. ನಾನು ಹೇಳ್ತಿರೋದು 27ನೇ ಪ್ರಶ್ನೆಗೆ ಲಿಪಿಯಲ್ಲಿ ಎಲ್ಲಿ ಅಂತ ಬಂದಿದೆ. ಸೊ ಇದು ಯಾವ ವಿಭಕ್ತಿ ಪ್ರತ್ಯಯ? ಎಲ್ಲಿ ಅಂತಕ್ಕಂಥದ್ದು ಸಪ್ತಮ ವಿಭಕ್ತಿ ಪ್ರತ್ಯಯ, ಹೌದಲ್ವಾ. ಇದಕ್ಕೆ ನೋಟ್ ಮಾಡ್ಕೊಳ್ಳಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಇಲ್ಲಿ, ಓಳ್ ಆಗುತ್ತೆ. ಸಂಬೋಧನೆ ಅ, ಈ, ಆ, ಎ, ಇರ, ಈ ಇವೆಲ್ಲ ಬರ್ತವೆ. ಸೊ ಸಂಬೋಧನೆಗೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಆಯ್ತು? ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಯಿತು. ಸೊ ಸಪ್ತಮಿ ಅಲ್ಲಿ ಅಂತಕ್ಕಂಥದ್ದು ಬಂತು. ಎಲ್ಲಿ, ಇಲ್ಲಿ, ಓಳ್ ಅವೆಲ್ಲವೂ ಬರ್ತಾವಲ್ಲಿ. ಸೊ ಇದಕ್ಕೆ ಸಪ್ತಮ ವಿಭಕ್ತಿ ಪ್ರತ್ಯಯದಲ್ಲಿ ಕಾರಕಾರ್ಥ ಕೇಳಿದಾರಲ್ವಾ, ಅಂದರೆ ಅರ್ಥ ಏನು? ಅಧಿಕರಣ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ
ಅಧಿಕರಣಕಾರಕ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಮನುಷ್ಯ ಎಂಬ ಪದವು ಏನದು? ಮನುಷ್ಯ ಅಂತಕ್ಕಂಥದ್ದು ಎಂಥ ಪದ? ಎಸ್, ರೂಢನಾಮ. ಮನುಷ್ಯ ಅಂತಕ್ಕಂಥದ್ದು ರೂಢನಾಮ. ರೂಢನಾಮ ಅಂತಂದರೆ ಮೊದಲಿನಿಂದಲೂ ಕೂಡ ನಾವು ರೂಢಿಯಾಗಿ ಬಂದಂತಹ ಪದಗಳು, ಅಂದರೆ ನಾಮಪದಗಳು ಅಂತ ನಾವು ಹೇಳ್ತೀವಿ. ಇದು ಹುಡುಗ, ಹುಡುಗಿ, ಮನುಷ್ಯ, ಬೆಟ್ಟ, ಗುಡ್ಡ, ಸಮುದ್ರ, ಊರು, ಪರ್ವತ, ನದಿ, ಪಟ್ಟಣ ಇತ್ಯಾದಿಗಳು ಎಲ್ಲವೂ ಕೂಡ ರೂಢನಾಮಕ್ಕೆ ಬರ್ತವೆ. ಇನ್ನು ಅಂಕಿತ ನಾಮ ಅಂದರೆ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳು, ಅದು ಸ್ಥಳದ ಹೆಸರಾಗಿರ್ಬೋದು ಅಥವಾ ಇನ್ಯಾವುದೇ ಹೆಸರುಗಳು, ವ್ಯವಹಾರದ ಉದ್ದೇಶಕ್ಕೆ ಅಥವಾ ನಮಗೆ ಇಚ್ಛೆ ಅನುಸಾರ ಇಟ್ಟಿರ್ತಕ್ಕಂಥ ಹೆಸರುಗಳು. ಈಗ ವಿಷ್ಣು, ರಾಮ, ಸಿಂಧು, ಲಕ್ಷ್ಮಣ, ಸಿಂಚನ, ಸೊ ಇತ್ಯಾದಿ, ಸಹ್ಯಾದ್ರಿ, ಕರ್ನಾಟಕ, ಬೆಂಗಳೂರು, ಹೌದಾ, ಚಿತ್ರದುರ್ಗ, ಹಿರಿಯೂರು, ಈ ಥರದವು. ಇನ್ನು ಅನ್ವರ್ತಕ ನಾಮ ಅಂತ ನಾವು ನೋಡೋದಾದರೆ, ಸೊ ಇದು ವ್ಯಕ್ತಿ ಮಾಡುವಂಥ ಕೆಲಸ, ವೃತ್ತಿ ಅಥವಾ ದೈಹಿಕ ಅಂಗವೈಕಲ್ಯತೆ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥವು. ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ, ಚಾಲಕ, ಉಪನ್ಯಾಸಕಿ, ಬಡಿಗ, ಗಾಣಿಗ, ಕುಂಬಾರ ಈ ಥರದವು. ಅಥವಾ ಇನ್ನು ಅವ್ರಿಗೆ ಇರುವಂತಹ ಒಂದು ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಕುಳ್ಳ ಅಥವಾ ಕರಿಯ, ಕೆಂಚ, ಮೂಗ, ಕಿವುಡ, ಕುಂಟ, ಹೆಳವ ಈ ಥರದ್ದು ಹೇಳ್ತವೆ. ಅಥವಾ ಅವ್ರು ಮಾಡುವಂಥ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಮುಂಗೋಪಿ, ದಯಾಮಯಿ, ದಾನಿ, ಸೊ ಈ ಥರನೂ ಕೂಡ ಹೇಳ್ತಾರೆ. ಅವೆಲ್ಲವೂ ಕೂಡ ಅವೇ ಪದಗಳು ಬರುತ್ತೆ. ಸೊ ನಿಮ್ಗೆ ಗೊತ್ತಿಲ್ಲ. ಇನ್ನು ಭಾವನಾಮ ಅಂತ ಬೇರೆ ಕೊಟ್ಟಿದ್ದಾರಲ್ವ. ಭಾವನಾಮ ಅಂದರೆ ಭಾವವನ್ನು ತಿಳಿಸುವಂಥ ನಾಮ ಪ್ರಕೃತಿಗಳನ್ನು ಭಾವನಾಮಗಳು ಅಂತ ಕರಿತೀವಿ. ಸೊ ಅಂದರೆ ಕೆಲವೊಂದು ಶಬ್ದಗಳಿಗೆ ಭಾವನೆಗಳು ಇರ್ತವೆ. ಎಸ್, ಕೊನೆಯ 2 ಪ್ರಶ್ನೆಗಳು. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಸೊ ನಾನು ಆಗಲೇ ನಿಮಗೆ ಹೇಳಿದ್ದೆ ವಿಭಕ್ತಿ ಪ್ರತ್ಯಯಗಳು. ಬಟ್ ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತಂದರೆ ಗೆ, ಕೆ ಅಂತ ಹೇಳಿದ್ದೆ. ಸಂಪ್ರದಾನ, ಅದಕ್ಕೆ ಸರಿಯಾದ ಉತ್ತರ ಬಂದು ಸಂಪ್ರದಾನ. ಸೊ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಪ್ರದಾನ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟು ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸ. ಸೊ ಸಮಾಸಗಳ ಬಗ್ಗೆ ಕೂಡ ನೀವು ಅಭ್ಯಾಸ ಮಾಡಿರಬೇಕಾಗುತ್ತೆ. ಇಲ್ಲಿ ಅವರೇ ಸಮಾಸಕ್ಕೆ ಕೊಟ್ಟಿದ್ದಾರೆ ಡೆಫಿನೇಷನನ್ನು. ಸೊ ಯಾವ ಒಂದು ಸಮಾಸ ಆಗುತ್ತೆ ಅಂತ. ಸೊ ಇಲ್ಲಿ ಪೂರ್ವೋತ್ತರ ಪದಗಳು ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿದ್ದು ವಿಶೇಷಣ ವಿಶೇಷ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ವಿಶೇಷಣ ವಿಶೇಷ್ಯ ಅಂತಾರೆ ಯಾವುದು? ಸೊ ಕಳೆದ ಬಾರಿ ಪರೀಕ್ಷೆಯಲ್ಲಿ ನಿಮ್ಗೆ ಅಂದರೆ ಬಣ್ಣಿಸ್ತಕ್ಕಂಥದ್ದು, ಅದರ ಬಗ್ಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಯಾವ್ದು ಬರುತ್ತೆ? ಎಸ್, ಕರ್ಮಧಾರೆಯ ಸಮಾಸ. ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ. ಸೊ ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ಈ ಸಮಾಸಗಳ ಬಗ್ಗೆ ನೀವು ಹೆಚ್ಚಿನದಾಗಿ ಸ್ಟಡಿ ಮಾಡಿ. ಸೊ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ. ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ಮ್ಯಾಥಮೆಟಿಕ್ಸನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ಸೊ ಅವರಿಗೆ ಕಷ್ಟ ಅನಿಸಿದೆ, ಸೊ ಅಭ್ಯಾಸ ಮಾಡಿರೋರು ಅವರು ಎಷ್ಟು ಮಟ್ಟಿಗೆ ಅಭ್ಯಾಸ ಮಾಡಿದ್ರಿ ಅಂತ ತಿಳ್ಕೊಬೇಕಾದ್ರೆ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿ. ಒಂದು ಟೆಸ್ಟ್ಗೆ ಕೇವಲ 100 ರೂಪಾಯಿನ ನೀವು ಪೇ ಮಾಡಿ ನಮ್ಮ ಆ್ಯಪ್ನಲ್ಲಿ TM ಲರ್ನಿಂಗ್ ಸೆಂಟರ್ ಅಂತೇಳಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಒಂದು ಆ್ಯಪ್ನಲ್ಲಿ ಟೆಸ್ಟ್ ಸೀರೀಸ್ ಇದೆ, ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸು, ತುಂಬಾ ಕಡಿಮೆ ರೇಟು. ನೀವು ಅದನ್ನು ಬೈ ಮಾಡಿ ಆ ಒಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ. ಚಾಪ್ಟರ್ ವೈಸ್ ಟೆಸ್ಟ್ ಇದೆ, ಇಂದಿನ ಪ್ರಶ್ನೆ ಪತ್ರಿಕೆಗಳ ಟೆಸ್ಟ್ಗಳು ಕೂಡ ಅದರಲ್ಲಿ ಸಿಗುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೋರ್ಸ್ ಕೂಡ ಇದೆ, ಅದನ್ನು ನೀವು ಬೈ ಮಾಡ್ಬೋದು. ಕೇವಲ 300 ರೂಪಾಯಿಗೆ ಆ ಕೋರ್ಸ್ ನಿಮಗೆ ಸಿಗುತ್ತೆ. ಅಂದರೆ ವ್ಯಾಲಿಡಿಟಿ 1 ತಿಂಗಳಿಗೆ, 2 ತಿಂಗಳಿಗೆ ಅಥವಾ ನಿಮಗೆ 6 ತಿಂಗಳಿಗೆ ಬೇಕು ಅಂದರೆ ಅದಕ್ಕೆ ಬೇರೆ ಬೇರೆ ಅಮೌಂಟ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇರೋರು ಅದನ್ನು ಸ್ಟಡಿ ಮಾಡಿ, ಎಸ್ಪೆಷಲಿ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.